ಅವ್ರ ಕನಸುಗಳ ಬಗ್ಗೆ ಮಾತಾಡೋಣ. ಅಂದ್ರೆ ನಿತ್ಯ ಕನಸು ಕಾಣುವಂಥ ವ್ಯಕ್ತಿ ಅವರು. ನನ್ನ ಹತ್ರನೂ ಹೇಳ್ಕೊಂಡಿದ್ದು ಇದೇ ಜಾಗದಲ್ಲಿ. ಚಾಮರಾಜನಗರ ಟ್ರೈ ಮಾಡ್ತಾ ಇದ್ದೀರಿ, ನಿಮ್ಗೆ ಅಂತ ಹೇಳಿದ್ದಾರೆ ಅಂತನೂ ಒಂದ್ಸಲ ನನಗೆ ನವೆಂಬರ್ ತಿಂಗಳಲ್ಲೇ ಹೇಳಿದ್ದಾರೆ. ಅವರ ಆಸೆ ಏನೇನಿತ್ತು ಸರ್? ಅವ್ರಿಗೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸರ್. IAS ಆಫೀಸರ್ ಆಗಬೇಕು ಅನ್ನೋದು ಅವ್ರ ಆಸೆ ಆಗಿದ್ದಲ್ಲ. ಅವರು ಫಸ್ಟ್ ಮೊದಲನೇದಾಗಿ SLC ಫಸ್ಟ್ ಟೈಮ್ ಫೇಲ್, 2ನೇ ಬಾರಿ SLC ಪಾಸ್ ಆಗಿದ್ದು, ಮತ್ತು ಸೆಕೆಂಡ್ PU ಫಸ್ಟ್ ಟೈಮ್ ಫೇಲ್, ಮತ್ತು 2ನೇ ಬಾರಿ ಕಟ್ಟಿ ಎಕ್ಸಾಂಪಲ್ ಪಾಸ್ ಆಗಿದ್ದು. ಅದಾದಮೇಲೆ ಅವರು ಏನಾದ್ರು ಕೆಲಸ ಮಾಡಬೇಕಲ್ಲ, ಏಕೆಂದರೆ ತುಂಬ ಬಡ ಕುಟುಂಬ, ತಂದೆ ಬೇರೆ ಬೇಗ ತೀರೋಗ್ತಾರೆ, ಚಿಕ್ಕ ಗುಡಿಸ್ಲು. ನಾವು ಹೋಗಿ ಉರುಗಳ್ಳಿ ಅಂತ ಹೋಗಿದ್ವಿ, ಅದೇ ಊರಲ್ಲಿ ಒಂದು ಚಿಕ್ಕ ಗುಡಿಸ್ಲಲ್ಲಿ ತಾಯಿ ಮಗ ಇಬ್ಬರೇ ಇದ್ದಿದ್ದು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಎವ್ರಿ ಡೇ ಅಲ್ಲಿಂದ ಬೆಂಗಳೂರಿಗೆ, ಬಿಡದಿಯಿಂದ ಬೆಂಗಳೂರಿಗೆ ನಡ್ಕೊಂಬರೋರಂತೆ, ಕೆಲಸ ಹೊಡ್ಕೊಂಡು. ಚಪ್ಪಲಿ ಇರಲಿಲ್ಲ. ವಾಪಸ್ ಹೋಗ್ತಾ ಇದ್ದಾರೆ ಲಾರಿನೋ ಏನಾದ್ರು ಬಿಡದಿ ತನಕ ಡ್ರಾಪ್ ಸಿಕ್ಕಿದ್ರೆ ಓಕೆ, ಇಲ್ಲ ಅಂದರೆ ಅದು ಇಲ್ಲ, ಮತ್ತೆ ನಡ್ಕೊಂಡು ಹೋಗ್ಬೇಕು. ಎವ್ರಿ ಡೇ ಬಂದು ಕೆಲಸ ಹುಡ್ಕೊಂಡು ಹಂಗೆ ಸೆಂಟ್ರಲ್ ಜೈಲಲ್ಲಿ ಕೆಲಸ ಇದರ ರೈಟ್ರಿಗೆ ಅಂತ ಅವಕಾಶ ಸಿಕ್ಕಿದೆ ಅಂತ ಹೋಗಿ ಏನೋ ಎಕ್ಸಾಮ್ ಇದೆ ಅಂತ ಬರ್ತಾರೆ, ಪಾಸ್ ಆಗ್ಬಿಡತ್ತೆ. ಸೊ ಹೋಗಿ ಜಾಯ್ನ್ ಆಗ್ತಾರೆ. ಚಪ್ಪಲಿ ಇಲ್ಲ. ಅಲ್ಲಿ ಒಬ್ಬ ಜೈಲರು ಇವ್ರನ್ನ ನೋಡಿ ಒಂದು ಚಪ್ಪಲಿ ಕೊಡಿಸ್ತಾರೆ. ಸೊ ಅದೇ ಫಸ್ಟ್ ಟೈಮ್ ಚಪ್ಪಲಿ ಹಾಕಿದ್ದಂತೆ ಅವರು. ಇದೆಲ್ಲ ಮಾವ ಅವ್ರು ಹೇಳಿದಂಥ ಕಥೆಗಳು. ಆಮೇಲೆ ಅಲ್ಲಿ ರೈಟ್ರಾಗಿ ಎಲ್ಲ ಹೋಗೋರು ಬರೋರು ಎಲ್ಲ ಪೊಲೀಸ್ ಆಫೀಸರ್ಸು, ಸೀನಿಯರ್ ಆಫೀಸರ್ಸು, ಇನ್ಯಾರೋ ಇರ್ತಾರೆ ವಿಸಿಟಿಂಗು, ಅವರೆಲ್ಲ ಮಾತಾಡ್ತಾ ಇರ್ತಾರಲ್ಲ. ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಏನಯ್ಯ ಏನು ಮಾಡಬೇಕು ಅಂತಿದ್ಯಯ್ಯ ಅಂತ ಮಾತಾಡ್ಸಿದ್ರೆ, ನಾನು DC ಆಗಬೇಕು ಅಂತೀನಿ, ನಾನು DC ಆಗಬೇಕು ಅಂತೀನಿ. ಯಾಕೆ ಇವ್ರ ಕ್ಲೋಸ್ ಫ್ರೆಂಡ್ ಒಬ್ಬ ಇವ್ರಿಗೆ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿದ್ದಾನೆ. IAS ಆದರೆ DC ಅಂತ ಕಣೋ, ಹಂಗೆ ಹಿಂಗೆ. ಅದೊಂದು ಗಮನ, DC ಆಗಬೇಕು. ಅದು DC ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ, DC ಆಗಬೇಕು ನಾನು. ಸೊ ಹೋಗೋರು ಬರೋರೆಲ್ಲ ಇವ್ರನ್ನ ತಮಾಷೆಯಾಗಿ ಕಿಂಡಲಾಗಿ ಇವ್ರು ಹೇಳಿದ್ರಲ್ಲ ಆಸೆಗೋಸ್ಕರ ಇವ್ರನ್ನ ಹೋಗೋರು ಬರೋಲ್ಲ ರೇಗ್ಸೋರಂತೆ. ಏನೋ DC ಅಂತ. ಊಟ ಐತೇನೋ DC, ಕಾಫಿ ಕುಡಿದೇನೋ DC ಅಂತ ರೇಗ್ಸೋರಂತೆ. ಇವರು ಆಯಿತು ಅಂತ ಹೋಗಿ ಒಂದು 3 ಇಯರ್ಸ್ ಆದಮೇಲೆ KAS ಎಕ್ಸಾಮ್ ಬರೀತಾರೆ. ಫಸ್ಟ್ KAS ಎಕ್ಸಾಮ್ ಬರೆಯೋದು ಇವರು. KAS ಎಕ್ಸಾಮ್ ಬರೆದ್ರೆ DYSP ಆಗಿ ಪಾಸ್ ಆಗುತ್ತೆ. ಅವಾಗ ನೋಡಿ ಬೇಕಾದ್ರೆ ಒಂದು 2-3 ಅವ್ರದ್ದು ಗೂಗಲಲ್ಲಿ ಯೂನಿಫಾರ್ಮ್ ಹಾಕೊಂಡಿರೋ DYSP ಅದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಅವ್ರನ್ನ DC ಅನ್ನಲ್ಲ, KAS ಆಫೀಸರ್ ಅಷ್ಟೇನೆ, ಕರ್ನಾಟಕಕ್ಕೆ ಸೀಮಿತವಾದಂಥ ಅಧಿಕಾರಿ. ಹಠ ಏನು ಅಂದರೆ DYSP ಆದರೆ ಎಂಥವನ್ನದು ಅಂದರೆ ಸಿಟಿ ಲಿಮಿಟ್ಸ್ ಅಲ್ಲಾದರೆ ACP ರ್ಯಾಂಕ್ ಬರುತ್ತೆ, ಹಳ್ಳಿ ಲಿಮಿಟ್ಸ್ ಅಲ್ಲಾದರೆ DYSP ಅಂತಾರೆ. ಎಂಥವನ್ನಾದ್ರೂ ಸಮಾಧಾನವಾಗಿ ಸುಮ್ಮನಾಗ್ತಾರೆ. ಮತ್ತೆ ಬರೀತಾರೆ KAS ಎಕ್ಸಾಮ್, ಸಾಲಲ್ಲ ಅಂತ. ಹೈಯೆಸ್ಟ್ ಪೋಸ್ಟ್ KAS ಯಾವುದು ಅಂದರೆ AC ಅಂತ ಕರೀತಾರೆ, ಅಸಿಸ್ಟೆಂಟ್ ಕಮಿಷನರ್. ಅದಾಗ್ತಾರೆ ನೆಕ್ಸ್ಟ್ ಪಾಸ್ ಆಗಿ AC. ಮತ್ತೆ DC ಅಂತ ಆಗ್ಲಿಲ್ವಲ್ಲ ಅಂತ 3rd ಟೈಮ್ IAS ಬರೆಯೋದು. ಅವಾಗ ಆಗಿ ಪೋಸ್ಟ್ ಆಗಿ DC ಆಗಿ ಸ್ವೀಟ್ಗಳನ್ನ ತೊಗೊಂಡು ಜೈಲಿಗೆ ಹೋಗಿ ಕರಿತಿದ್ರಲ್ಲಪ್ಪ ಎಲ್ಲರೂ DC ಅಂತ, ತೊಗೊಳ್ರಿ ಸ್ವೀಟು ಅಂತ. ಸೊ ಈ ಥರ ಅವರು DC ಆಗಿ ಸ್ಟಾರ್ಟ್ ಆಗಿದ್ದು. ಈ DC ಜರ್ನಿನೂ ಹೆಂಗೆ ಅಂದರೆ, ಲೈಬ್ರರಿಗೆ ಹೋಗಿ ಓದೋಕ್ಕಾಗ್ತಿರ್ಲಿಲ್ಲ. ಫುಟ್ಪಾತಲ್ಲಿ ಕೂತ್ಕೊಂಡು ಈ ಸೆಕೆಂಡ್ಸು ಥರ್ಡ್ಸಲ್ಲಿ ಬುಕ್ಸಲ್ಲಿ ಸೇಲ್ಸ್ ಇರುತ್ತೆ, ಅಲ್ಲಿ ಕೂತ್ಕೊಂಡು ಆ ಸೇಲ್ ಆಗೋ ತನಕ ಕೂತ್ಕೊಂಡು ಅಲ್ಲಿ ಓದೋದಂತೆ. ಈಗ ಓದ್ತಿರ್ಬೇಕಾದ್ರೆ ಸೇಲ್ ಆದರೆ ಅದನ್ನು ಕೊಟ್ಬಿಡ್ಬೇಕು, ಇಲ್ಲಾಂದರೆ ಫುಟ್ಪಾತಲ್ಲಿ ಹಾಕೊಂಡಿರ್ತಾರೆ ನೋಡಿ, ಸೆಕೆಂಡ್ಸ್ಗೆ ಥರ್ಡ್ಸ್ಗೆಲ್ಲ ಸೇಲ್ಗೆ ಇಟ್ಟಿರ್ತಾರೆ, ಎಷ್ಟೋ ವರ್ಷದ ಹಳೇದು. ಅಲ್ಲಿ ಕೂತ್ಕೊಂಡು ಫ್ರೀ ಅಲ್ವಾ ಅದು ಓದಿದ್ರೆ ಅಂತ ಒಬ್ಬನ ಪರಿಚಯ ಮಾಡಿಕೊಂಡು ಹಾಗೆ ಈ ಮಟ್ಟಕ್ಕೆ ಕಷ್ಟ ಬಿದ್ದು ಪಾಸಾಗಿ IAS ಆದವರು. IAS ಆದ ನಂತರ ಚಿತ್ರನಟ ಆಗಬೇಕು ಅಂತ ಅವ್ರಿಗೆ ಭಾಳ ಆಸೆ ಇತ್ತು. ಏನಕ್ಕೆ ಅಂದರೆ, ನಾನು ಚಿತ್ರನಟ ಆಗಿ ಸೂಪರ್ ಹೀರೋ ಆಗಬೇಕು ಅನ್ನೋ ಆಸೆ ಅಲ್ಲ. ಅವರ ಸಮುದಾಯದಿಂದ ಯಾರು ಒಬ್ಬ ಹೀರೋ ಇಲ್ಲ, ನಮ್ಮ ಸಮುದಾಯದವ್ರಿಗೆ ಒಬ್ಬ ನಾನು ಹಿಂಗೆ ಆಗಬೇಕಲ್ಲ, ಒಬ್ಬ ನಟ ಆಗಬೇಕು ಅನ್ನೋದಕ್ಕೂ ಒಬ್ಬ ಸ್ಫೂರ್ತಿ ಬೇಕು ಅನ್ನೋದಕ್ಕೋಸ್ಕರ ಅವ್ರ ಸಮುದಾಯದಲ್ಲಿ ಯಾರೂ ಇಲ್ಲ ಅಂತ ನಮ್ಮ ಮಾವ ಚಿತ್ರನಟ ಆಗಿದ್ದು. ಅದು ಸೂಪರ್ ಹೀರೋ ಆಗೋದಕ್ಕೆ, ಹೀರೋಯಿಸಮ್ ಮಾಡೋದಕ್ಕಲ್ಲ. ಏಕೆಂದರೆ IASಗಿಂತ ಇನ್ಯಾವ ಹೀರೋಯಿಸಮ್ ಇಲ್ಲ. ರಿಯಲಿ ಸೊ IAS ಆಯಿತು, ಸಿನಿಮಾ ಹೀರೋ ಆಯಿತು. ಒಂದೇ ಒಂದು ಆಸೆ ಇದ್ದಿದ್ದೇನೆಂದರೆ, ಅವರು ರಿಟೈರ್ ಆಗ್ತಾರಲ್ಲ, ಅದಾದಮೇಲೆ ಸ್ಟಿಲ್ ಮನೆ ಮುಂದೆ ದಿನ 300 ಜನ 400 ಜನ ಎವ್ರಿ ಡೇ ಬೆಳಿಗ್ಗೆ ಬರೋಷ್ಟಿದ್ದಾರೆ. ಎವ್ರಿ ಡೇ ಬೆಳಿಗ್ಗೆ ಬಂದು ಕೆಲಸಗಳು, ಅದು ಕೆಲಸ ಆಗಬೇಕು, ಇದು ಕೆಲಸ ಆಗಬೇಕು ಅಂತ ದಿನ ಬರೋರು. ಇವ್ರಿಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಸ್ವಂತ ಹಣದಿಂದ ತುಂಬ ಖರ್ಚು ಮಾಡಿದ್ದಾರೆ. ಇವತ್ತಿಗೂ ನೀವು ಮನೆಯವ್ರನ್ನ ನೀವು ಕೇಳಿದ್ರೆ ಗೊತ್ತು, ನನಗೂ ಗೊತ್ತು, ಎಷ್ಟು ದುಡ್ಡನ್ನ ಕಳ್ಕೊಂಡಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ.
ಅಂದರೆ ಅಷ್ಟು ದುಡ್ಡನ್ನ ಕೊಟ್ಟಿದ್ದಾರೆ. ಈ ಪ್ರತಿಯೊಬ್ಬರಿಗೂ ಒಂದು ಕ್ಷಣ ಯೋಚನೆ ಮಾಡ್ದಂಗೆ ಕೊಟ್ಟಿದ್ದಾರೆ. ನನಗಿರುತ್ತೋ ಇಲ್ವೋ ಅನ್ನೋ ಒಂದು ಕಾಳಜಿನೂ ಇಲ್ಲ ಅವರು. ಜನ ಬಂದು ಕೇಳಿದ್ರು ಅಂದರೆ ಕೊಡಬೇಕು ಅನ್ನೋ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಅಷ್ಟು ಜನ ಹೆಲ್ಪ್ ತಗೊಳಕ್ಕೆ ಅಥವಾ ಕೆಲಸ ಆಗೋದಕ್ಕೆ ದಾರಿ ಗೊತ್ತಿಲ್ಲದಲ್ಲೇ ಬರೋರಲ್ಲ, ಇವರಿಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನ್ಸಕ್ಕೆ ಶುರುವಾಯಿತು, ನಾನು ಇದೇ ಮಟ್ಟದಲ್ಲಿ ಇದ್ದರೆ ನಾನು ಕೆಲಸ ಮಾಡ್ಕೊಳಕ್ಕಾಗಲ್ಲ, ನಾನು ರಾಜಕೀಯಕ್ಕೆ ಎಂಟ್ರ್ ಆಗಲೇಬೇಕು, ಸಿಸ್ಟಮಲ್ಲಿ ಇರಲೇಬೇಕು, ಸಿಸ್ಟಮಲ್ಲಿ ಇಲ್ಲದೆ ಇನ್ನೂ ಫರ್ದರ್ ಸ್ಟೆಪ್ಸ್ಗಳಿಗೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ತುಂಬ ಜನ ಇವ್ರನ್ನ ನಂಬ್ಕೊಂಡು ಕೆಲಸ ಮಾಡಿಕೊಡ್ತಾರೆ ಅಂತ ಬರೋರು. ಸೊ ಹಂಗಾಗಿ ಚಾಮರಾಜನಗರಕ್ಕೆ ಇವರು ನಿಲ್ಲಬೇಕು ಅಂತ ಡಿಸೈಡ್ ಮಾಡಿ, ಅಲ್ಲೂ ಕೂಡ ಜನಗಳು ಒತ್ತಾಯ ಮಾಡಿದ್ದು, ಏಕೆಂದರೆ ಇವರು ಮೈಸೂರು ಕಮಿಷನರ್ ಆಗಿದ್ರು. ಸೊ ಆ ಥರದ್ದೆಲ್ಲ ಸುತ್ತಮುತ್ತ ಇನ್ಫ್ಲೂಯೆನ್ಸ್ ಇದ್ದಿದ್ದರಿಂದ ತುಂಬ ಜನ ಫೋರ್ಸ್ ಮಾಡಿ ಬನ್ನಿ ಅಂತ. ಅದೊಂದು ಆಸೆ ಇತ್ತು ಅವ್ರಿಗೆ, ಯಾವಾಗಲೂ ಜನ 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 ಅಂತ ಓಡಾಡ್ತಿದ್ದವ್ರಿಗೆ, ಜನಗಳಿಗೋಸ್ಕರ ಅಂದರೆ ಸೇವೆ ಮಾಡಬೇಕು ಅಂತಿದ್ದವ್ರಿಗೆ ಇದೊಂದು ಆಗ್ಬಿಟ್ರೆ ಜನಗಳಿಗೆ ಇನ್ನೂ ಅತ್ಯುತ್ತಮ ಸೇವೆ ಮಾಡ್ಬೋದು ಅನ್ನೋದಕ್ಕೆ ರಾಜಕೀಯ ಒಂದು ಪಾಸ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಅದೊಂದು ಆಗಲಿಲ್ಲ ಅನ್ನೋದು ತುಂಬ ಬೇಜಾರಿದೆ. ಅವ್ರಿಗೂ ಬೇಜಾರಿದೆ, ಕುಟುಂಬಕ್ಕೂ ಬೇಜಾರಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.